ನಿಮ್ಮಲ್ಲಿ ತುಂಬಾ ಜನಕ್ಕೆ ಬ್ರಾಂಡೆಡ್ ಬಟ್ಟೆಗಳನ್ನ ತಗೊಳ್ಳೋ ಅಭ್ಯಾಸ ಇರುತ್ತೆ, ಅದರಿಂದ ತುಂಬಾ ಜನ ನಿಮ್ನ ಹಂಗ್ಸಿರ್ಬೋದು. ಆದ್ರೆ ಬ್ರಾಂಡೆಡ್ ಬಟ್ಟೆ ಯಾಕಷ್ಟು ಕಾಸ್ಟ್ಲಿ ಅಂತ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ನಿಮಗೆ ಜಾಸ್ತಿ ಚಾಕ್ಲೇಟ್ ತಿನ್ನೋ ಅಭ್ಯಾಸ ಇದೆಯಾ? ಹಾಗಾದ್ರೆ ನೀವು ಈ ಫ್ಯಾಕ್ಟ್ ನೋಡ್ಲೇಬೇಕು. ಹಾಗೆ ಈಗ ಜಪಾನ್ನಲ್ಲಿ ಮನುಷ್ಯ ಮತ್ತೆ ಪ್ರಾಣಿಯ ಹೈಬ್ರಿಡ್ ಪ್ರಾಣಿನ ಹುಟ್ಟಿಸಿದ್ದಾರೆ. ಅದು ಯಾಕೆ ಅಂತಾನು ಹೇಳ್ತೀನಿ. ಇನ್ನು ಇಂಥ 15 ಅಮೇಸಿಂಗ್ ಫ್ಯಾಕ್ಟ್ಸ್ ನ ಇವತ್ತು ನಾನು ನಿಮ್ಗೆ ತಗೊಂಡ್ಬಂದಿದ್ದೀನಿ. ಫ್ಯಾಕ್ಟ್ ನಂಬರ್ 15. ನೀವು ನಿಮ್ಮ ಫ್ರೆಂಡ್ ಒಂದೇ ತರ ಡ್ರೆಸ್ ಹಾಕಿರ್ತೀರಾ. ಆಗ ನಿಮ್ಮ ಫ್ರೆಂಡು ಈ ಬಟ್ಟೆಗೆ ಎಷ್ಟು ಕೊಟ್ಟೆ ಅಂತ ಕೇಳಿರ್ತಾರೆ. ಆಗ ನೀವು ಹೇಳ್ತೀರಾ ಇದು ಬ್ರಾಂಡೆಡ್, ಇದಕ್ಕೆ 5,000 ರೂಪಾಯಿ ಕೊಟ್ಟೆ ಅಂತ. ಆಗ ನಿಮ್ಮ ಫ್ರೆಂಡು ಅಯ್ಯೋ ನಿನ್ ಬಕ್ರ ಆದೆ, ಇದೇ ತರ ಬಟ್ಟೆನ ನಾನು ನೋಡು 500 ರೂಪಾಯಿಗೆ ತಗೊಂಡಿದ್ದೀನಿ ಅಂತ. ಆಗ ನಿಮ್ಗೆಲ್ಲೋ ಒಂದ್ ಕಡೆ ಬೇಜಾರಾಗಿರ್ಬೋದು. ಆದ್ರೆ ಈ ಬ್ರಾಂಡೆಡ್ ಬಟ್ಟೆ ಯಾಕೆ ಇಷ್ಟು ಕಾಸ್ಟ್ಲಿ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಇವಾಗ ಇಲ್ಲಿ ನೋಡಿ, ಈ ಎರಡು ಬಟ್ಟೆ ನೋಡೋದಕ್ಕೆ ಒಂದೇ ತರ ಇದೆ, ಆದ್ರೆ ಇದೆರಡನ್ನು ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ತೋರಿಸ್ತೀನಿ. ಈಗ ನೋಡಿ, ನಿಮ್ಗೆ ಎಡಗಡೆ ಕಾಣಿಸ್ತಿರೋದು ಬ್ರಾಂಡೆಡ್ ಬಟ್ಟೆ, ಬಲಗಡೆ ಕಾಣಿಸ್ತಿರೋದು ಅನ್ಬ್ರಾಂಡೆಡ್ ಬಟ್ಟೆ. ಈಗ ಗೊತ್ತಾಯ್ತಲ್ವಾ ಬ್ರಾಂಡೆಡ್ ಬಟ್ಟೆ ಯಾಕಷ್ಟು ಕಾಸ್ಟ್ಲಿ ಅಂತ? ಅದಕ್ಕೆ ರೀ ಹೇಳೋದು, ಪ್ಲೀಸ್ ಕಂಪೇರ್ ಮಾಡಿ. ಫ್ಯಾಕ್ಟ್ ನಂಬರ್ 14. 2020ರಲ್ಲಿ ನಾವೆಲ್ಲ ಎಷ್ಟು ಲಾಸ್ ಕಂಡ್ವಿ ನಿಮ್ಗೆ ಗೊತ್ತು. ನಾವಷ್ಟೇ ಅಲ್ಲ, ಎಲ್ಲಾ ದೇಶಗಳು ಕೂಡ ನಷ್ಟನ ಕಂಡ್ವು. ಆದ್ರೆ ಈ ಇಡೀ ಪ್ರಪಂಚದಲ್ಲೇ ಮೇಜರ್ ಎಕಾನಮಿ ಗ್ರೋತ್ 2020ರಲ್ಲಿ ಕಂಡಿದ್ದು ಮಾತ್ರ ಚೈನಾ. ಅಂದ್ರೆ ಇವರೇ ವೈರಸ್ ನ ಕಂಡಿಡಿದು ಅದನ್ನ ಬೇರೆ ದೇಶಗಳಿಗೆ ಬಿಟ್ಟು ಇವ್ರು ಮೊದಲೇ ಪ್ರಿಪೇರ್ ಆಗಿ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ ಕೆಳಗೆ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 13. ಇದು ಒಂದು ಫನಿ ಫ್ಯಾಕ್ಟ್. ನೀವೀಗ ನೋಡ್ತಾ ಇರೋದು ನಮ್ಮ ಪ್ರಪಂಚದ ಮ್ಯಾಪ್. ನಾವು ಈ ಮ್ಯಾಪ್ ಅಲ್ಲಿ ಕಾಣಿಸೋ ಭೂಮಿಗೆ ಔಟ್ಲೈನ್ ಬರೀತಾ ಹೋದ್ರೆ ಅದು ಹೀಗೆ ಕಾಣುತ್ತೆ. ಒಂದು ಬೆಕ್ಕು ಬಾಲ್ ಜೊತೆ ಆಟ ಆಡುತ್ತಲ್ಲ. ಅಂದ್ರೆ ಇಡೀ ಪ್ರಪಂಚ ಆಸ್ಟ್ರೇಲಿಯಾ ಜೊತೆ ಆಟ ಆಡ್ತಾ ಇದೆಯಾ? ಜಸ್ಟ್ ಕಿಡಿಂಗ್. ಫ್ಯಾಕ್ಟ್ ನಂಬರ್ 12. ನಿಮ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಲೈಟ್ ಇಂದ ಹೊಳೆಯೋ ಮೀನು ಹಾಗೆ ಲೈಟ್ ಅನ್ನ ಹಾಕೋ ಮೀನನ್ನ ತೋರಿಸಿದ್ದೆ. ಇವತ್ತು ಲೈಟ್ ಅಲ್ಲ, ಒಂದೇ ಸಲ ಕರೆಂಟ್ನೇ ಜನರೇಟ್ ಮಾಡೋ ಮೀನನ್ನು ತೋರಿಸ್ತೀನಿ. ನೋಡಿ, ಇದೇ ಆ ಮೀನು. ಇದು ಹೆಚ್ಚಾಗಿ ಸೌತ್ ಅಮೆರಿಕಾದಲ್ಲಿ ಕಂಡು ಬರುತ್ತೆ. ಇದರಲ್ಲಿ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಕ್ಕೆ 3 ಆರ್ಗನ್ಸ್ ಇರುತ್ತೆ, ಅಂದ್ರೆ 3 ಅಂಗಗಳು. ಅದರಲ್ಲಿ ಒಂದು ಮೇನ್ ಆರ್ಗನ್, ಒಂದು ಹಂಟರ್ಸ್ ಆರ್ಗನ್, ಒಂದು ಸ್ಯಾಟ್ಸ್ ಆರ್ಗನ್. ಈ 3 ಆರ್ಗನ್ ಎಲೆಕ್ಟ್ರೋಸೈಟ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ಇದರಲ್ಲಿ 2 ವೋಲ್ಟೇಜ್ ಜನರೇಟ್ ಆಗುತ್ತೆ, ಒಂದು ಲೋ ವೋಲ್ಟೇಜ್, ಒಂದು ಹೈ ವೋಲ್ಟೇಜ್. ಇದು ಯಾವಾಗ ಅದರ ಬೇಟನ ನೋಡುತ್ತೋ ಆಗ ಇದರ ಮೆದುಳು ನರ್ವಸ್ ಸಿಸ್ಟಮ್ಗೆ ಒಂದು ಸಿಗ್ನಲ್ ನ ಕಳಿಸ್ಕೊಡುತ್ತೆ. ಆಗ ಎಲೆಕ್ಟ್ರೋಸೈಟ್ಸ್ ಒಂದು ಅಯಾನ್ಸ್ ಚಾನೆಲ್ ನ ಓಪನ್ ಮಾಡುತ್ತೆ. ಆಗ ಇದರಲ್ಲಿ ಸೋಡಿಯಂ ರಿವರ್ಸ್ ಪೊಲಾರಿಟಿಯಲ್ಲಿ ಚಲಿಸಿ ಕರೆಂಟ್ ನ ಜನರೇಟ್ ಮಾಡುತ್ತೆ. ಒಂದು ಮೀನಲ್ಲಿ ಈ ತರ ಸುಮಾರು 5,000ದಿಂದ 6,000 ತನಕ ಎಲೆಕ್ಟ್ರೋಸೈಟ್ಸ್ ಇರುತ್ತೆ. ಇದರಿಂದ ಒಂದು ಮೀನು ಏಕ 860 ವೋಲ್ಟ್ಸ್ ತನಕ ಶಾಕ್ ಕೊಡಬಹುದು. ಇದು ಒಂದು ಮೊಸಳೆಯನ್ನು ಕೂಡ ಸಾಯಿಸಬಹುದು. ಇದರಿಂದ ಬರೋ ಲೋ ವೋಲ್ಟೇಜ್ ಇಂದ ಇದು ಶತ್ರುನ ಮತ್ತೆ ಹಾಗೆ ಆಹಾರನ ಕಂಡು ಹಿಡಿಯುತ್ತೆ. ಹಾಗೆ ಇದರಿಂದ ಬರೋ ಹೈ ವೋಲ್ಟೇಜ್ ಇಂದ ಇದು ಅದನ್ನ ಕೊಲ್ಲತ್ತೆ. ಇಷ್ಟೆಲ್ಲ ಹೇಳಿದ್ಮೇಲೆ ಅದ್ರ ವಿಡಿಯೋ ತೋರಿಸದೇ ಇರ್ತೀನ. ಇದೇ ಆ ಮೀನು. ಇಲ್ಲಿ ಒಂದು ಆರ್ಟಿಫಿಷಿಯಲ್ ಕೈ ಮಾಡಿ ಅದಕ್ಕೆ LED ಲೈಟ್ಸ್ ನ ಇಟ್ಟಿದ್ದಾರೆ. ಇದರಿಂದ ನೀವು ಅದು ಕೂಡ ಶಾಕ್ನ ಚೆನ್ನಾಗಿ ನೋಡ್ಬೋದು. ಅಂದ್ಹಾಗೆ ಇದರ ಹೆಸರು ಎಲೆಕ್ಟ್ರಿಕ್ ಈಲ್. ಫ್ಯಾಕ್ಟ್ ನಂಬರ್ 11. ಇವತ್ತು ನಾನು ಹೇಳೋ ಡಿಸಾರ್ಡರ್ ಹೆಸರು ಪ್ರಿನ್ಸಸ್ ಸಿಕ್ ಅಥವಾ ಪ್ರಿನ್ಸಸ್ ಸಿಂಡ್ರೋಮ್. ಅಂದ್ರೆ ಇನ್ಸ್ಟಾ ವಾಟ್ಸ್ಆಪ್ ಅಲ್ಲಿ ಹಾಕೋ ಡ್ಯಾಡ್ಸ್ ಲಿಟಲ್ ಪ್ರಿನ್ಸಸ್ ಅಲ್ಲ, ಇದು ಬೇರೆದು. ಇದು ಫಸ್ಟ್ ಕಂಡು ಬಂದಿದ್ದು ಚೈನಾ ಮತ್ತೆ ಕೊರಿಯಾದಲ್ಲಿ. ಆದ್ರೆ ಇದು ಈಗ ಪ್ರಪಂಚದ ತುಂಬಾ ಕಡೆನೆ ಕಾಣಿಸ್ಕೊಳ್ತಾ ಇದೆ. ಈ ಡಿಸಾರ್ಡರ್ ಇರೋ ಹುಡುಗಿರು ಒಂದು ಊಹಾ ಪ್ರಪಂಚದಲ್ಲಿ ಬದುಕ್ತಿರ್ತಾರೆ. ಇದು ಜಾಸ್ತಿ ಟೀನೇಜರ್ಸ್ ನಲ್ಲಿ ಕಾಣಿಸ್ಕೊಂತಿದೆ ಅಂತೆ. ಇದರಿಂದ ನಾರ್ಕಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್, ಇಗೋಸೆಂಟ್ರಿಸಮ್, ಹಿಸ್ಟಾರಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಬರುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಇವರು ತಮ್ಮನ್ನ ತಾವು ಪ್ರಿನ್ಸಸ್ ಅನ್ಕೊಂಡಿರ್ತಾರೆ. ಇಡೀ ಪ್ರಪಂಚಕ್ಕೆ ನಾವೇ ಸುಂದರವಾಗಿರೋದು, ಎಲ್ರು ನಮ್ಮನ್ನ ಇಷ್ಟಪಡ್ತಾರೆ, ಎಲ್ರು ನಾನು ಹೇಳೋದನ್ನ ಕೇಳ್ತಾರೆ ಅನ್ಕೊಂತಿರ್ತಾರೆ. ಇದರಿಂದ ಇವರು ತಮ್ಮ ಸೆಲ್ಫ್ ಇಂಡಿಪೆಂಡೆನ್ಸ್ ನ ಕಳ್ಕೊತಾರೆ. ಹಾಗೆ ಇವರು ಅನ್ಕೊಳ್ಳೋದು ಆಗದೆ ಇರುವಾಗ ಡಿಸಪಾಯಿಂಟ್ಮೆಂಟ್ ಆಗಿ ಡಿಪ್ರೆಷನ್ಗೆ ಕೂಡ ಹೋಗೋ ಸಾಧ್ಯತೆ ಇರುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂದ್ರೆ ಮಕ್ಕಳನ್ನ ಚಿಕ್ಕ ವಯಸ್ಸಿಂದಾನೆ ನೀನೇ ಬ್ಯೂಟಿ, ನೀನ್ ಮಾಡೋದೆಲ್ಲ ಕರೆಕ್ಟು ಅನ್ನೋದನ್ನ ಬಿಡ್ಬೇಕು. ಅವರೇ ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋದು ಬಿಡ್ಬೇಕು. ಅದರಿಂದ ಇದು ಅವಾಯ್ಡ್ ಆಗುತ್ತೆ. ಇನ್ನು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಈ ತರ ಯಾರಾದ್ರೂ ಇದ್ದಾರಾ? ಇದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಫ್ಯಾಕ್ಟ್ ನಂಬರ್ 9. ಚಾಕ್ಲೇಟ್ಸ್ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ, ನನಗೂ ಕೂಡ. ನಾವು ಚಾಕ್ಲೇಟ್ಸ್ ತಿಂದಾಗ ನಮ್ಮ ಬ್ರೈನ್ ಅಲ್ಲಿ ಡೋಪಮೈನ್ ಅನ್ನೋ ಕೆಮಿಕಲ್ ರಿಲೀಸ್ ಆಗುತ್ತೆ. ಅದರಿಂದ ನಮಗೆ ಹ್ಯಾಪಿನೆಸ್ ಫೀಲ್ ಆಗುತ್ತೆ. ಅದೇ ನಾವೇನಾದ್ರೂ 9 kg ಚಾಕ್ಲೇಟ್ಸ್ ತಿಂದ್ರೆ, ಅಂದ್ರೆ ಸುಮಾರು 85 ಚಾಕ್ಲೇಟ್ ಬಾರ್ಸ್ ತಿಂದ್ರೆ ವಾಮಿಟಿಂಗ್, ಡಯೇರಿಯಾ ಮತ್ತೆ ತಲೆನೋವಿಂದ ಸತ್ತೇ ಹೋಗ್ತೀವಿ. ಅದಕ್ಕೆ ಹೇಳೋದು ಅತಿ ಆದ್ರೆ ಅಮೃತ ಕೂಡ ವಿಷ ಅಂತ. ಫ್ಯಾಕ್ಟ್ ನಂಬರ್ 8. ಚೈನಾದ ಗ್ವಾಂಗ್ಝೋ ಅನ್ನೋ ಊರಲ್ಲಿ ಒಬ್ಬ ಹುಡುಗ ತನ್ನ 2 ವರ್ಷದ ಸಂಬಳನ ಕೂಡಿಟ್ಟು 99 ಐಫೋನ್ಗಳನ್ನ ಕೊಂಡುಕೊಂಡು ಅದನ್ನ ಹಾರ್ಟ್ ಶೇಪ್ ಅಲ್ಲಿ ಜೋಡಿಸಿಟ್ಟು
ತನ್ನ ಗರ್ಲ್ ಫ್ರೆಂಡ್ಗೆ ಪ್ರಪೋಸ್ ಮಾಡ್ದ. ಆದ್ರೆ ಅವನ್ ಪಾಪ ಅಷ್ಟೆಲ್ಲ ಮಾಡಿದ್ರು ಆ ಹುಡುಗಿ ನೋ ಅಂದ್ಲಂತೆ. ಅದರಲ್ಲೇನಿದೆ, ಇಟ್ಸ್ ಹರ್ ಚಾಯ್ಸ್ ಅಂತ ಮಾತ್ರ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಫ್ಯಾಕ್ಟ್ ನಂಬರ್ 7. ಅಂತರಿಕ್ಷದಲ್ಲಿ ಒಂದು ನಕ್ಷತ್ರ ಇದೆ. ಅದರ ಹೆಸರು ಮೆತುಶೆಲಾ ಅಂತ. ಈ ನಕ್ಷತ್ರ ನಮ್ಮ ಭೂಮಿಯಿಂದ 190 ಲೈಟ್ ಇಯರ್ಸ್ ದೂರದಲ್ಲಿದೆ. ಇದರ ವಿಶೇಷ ಏನಂದ್ರೆ ಇದರ ಆಯಸ್ಸು 14.46 ಬಿಲಿಯನ್ ವರ್ಷಗಳು. ಇರ್ಲಿ ಬಿಡು, ಇದರಿಂದ ನಿನಗೇನು ಕಷ್ಟ ಅಂದ್ರ ಹೇಳ್ತೀನಿ ಕೇಳಿ. ಆಶ್ಚರ್ಯ ಏನು ಅಂದ್ರೆ ನಮ್ಮ ಯೂನಿವರ್ಸ್ ಅಂದ್ರೆ ನಮ್ಮ ಇಡೀ ಬ್ರಹ್ಮಾಂಡದ ಆಯಸ್ಸೇ 13.77 ಬಿಲಿಯನ್ ವರ್ಷಗಳು. ಅಂದ್ರೆ ಒಂದು ನಕ್ಷತ್ರ ಬ್ರಹ್ಮಾಂಡಕ್ಕಿಂತ ಹಳೆಯದು. ಇದು ಹೇಗೆ ಸಾಧ್ಯ ಅಂತ ವಿಜ್ಞಾನಿಗಳು ಇನ್ನೂ ಸಂಶೋಧನೆ ನಡೆಸ್ತಿದ್ದಾರೆ. ಫ್ಯಾಕ್ಟ್ ನಂಬರ್ 6. ನಿಮ್ಮಲ್ಲಿ ಡೋರೆಮನ್ ನೋಡೋರು ಇದ್ರೆ ನಿಮ್ಗೆ ಒಂದು ಎಪಿಸೋಡ್ ನೆನಪಿರ್ಬೋದು. ಅದರಲ್ಲಿ ಡೋರೆಮನ್ನ ಗ್ಯಾಡ್ಜೆಟ್ ಇಂದ ರಾತ್ರಿ ಕಂಡಿದ್ದ ಕನ್ಸನ್ನ ರೆಕಾರ್ಡ್ ಮಾಡಿ ಮತ್ತೆ ಬೆಳಗ್ಗೆ ಅದನ್ನ ನೋಡ್ಬಹುದು. ಆದ್ರೆ ಜಪಾನ್ನ ಸೈಂಟಿಸ್ಟ್ಗಳು ಇದನ್ನ ನಿಜ ಮಾಡಿದ್ದಾರೆ. ಅವರು ಒಂದು MRI ಮಷಿನ್ನ ಕಂಡುಹಿಡಿದಿದ್ದಾರೆ. ಅದರಲ್ಲಿ ಕನ್ಸನ್ನ ರೆಕಾರ್ಡ್ ಮಾಡಿ ಅದನ್ನ ವಿಡಿಯೋ ರೂಪದಲ್ಲಿ ಮತ್ತೆ ನೀವು ನೋಡಬಹುದು. ಇನ್ನು ಮುಂದೆ ಸೂಪರ್ ಮ್ಯಾನ್ ಆಗಿ ಹಾರಿದ್ದು, ಎಮಾ ವ್ಯಾಟ್ಸನ್ ಜೊತೆ ಡೇಟಿಂಗ್ ಮಾಡಿದ್ದು, ಇವೆಲ್ಲದನ್ನು ನೀವು ರಿಪೀಟ್ ಆಗಿ ನೋಡ್ಬೋದು. ಇನ್ನು ನಿಮ್ಗೂ ಯಾವ್ದಾದ್ರು ನಿಮ್ಮ ಕನ್ಸನ್ನ ಮತ್ತೆ ನೋಡ್ಬೇಕು ಅನ್ಸಿದ್ಯಾ? ಕಮೆಂಟ್ ಮಾಡಿ. ನಮ್ಮ ಫಾಲೋವರ್ಸ್ ಒಬ್ರು ಏನ್ ಯಾವಾಗ್ಲೂ ಬರೀ ಫಾರಿನಿಂದ ಹೇಳ್ತಿರ್ತೀರಾ, ಇಂಡಿಯಾದಲ್ಲಿ ಏನು ಫ್ಯಾಕ್ಟ್ಸೇ ಇಲ್ವಾ, ಅದನ್ನು ಹೇಳಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ಇನ್ನು ಮುಂದೆ ನಾನು ಮಾಡೋ ವಿಡಿಯೋದಲ್ಲಿ ನಮ್ಮ ಭಾರತದ ಒಂದು ಫ್ಯಾಕ್ಟ್ ಕೂಡ ಹೇಳ್ತೀನಿ. ಫ್ಯಾಕ್ಟ್ ನಂಬರ್ 5. ನೀವು ಮೈಕಲ್ ಜಾಕ್ಸನ್ ತರ ಮೂನ್ ವಾಕ್ ಮಾಡೋ ಡ್ಯಾನ್ಸರ್ನ ನೋಡಿರ್ತೀರ, ಸ್ಟೂಡೆಂಟ್ಸ್ನ ನೋಡಿರ್ತೀರಾ, ಟೀಚರ್ಸ್ನೂ ನೋಡಿರ್ತೀರಾ. ಆದ್ರೆ ಡ್ಯಾನ್ಸ್ ಮಾಡೋ ಪೊಲೀಸ್ನ ನೋಡಿದೀರಾ? ಹೌದು ರೀ, ಮಧ್ಯಪ್ರದೇಶನ ಇಂದೋರ್ನಲ್ಲಿ ಒಬ್ಬ ಟ್ರಾಫಿಕ್ ಪೊಲೀಸ್ ಕಳೆದ 16 ವರ್ಷದಿಂದ ರೋಡಲ್ಲಿ ಡ್ಯಾನ್ಸ್ ಮಾಡ್ತಾ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಿದ್ದಾರೆ. ಇವ್ರ ಹೆಸರು ರಂಜಿತ್ ಸಿಂಗ್. ಇವ್ರಿಗೆ ಒಂದ್ಸಲ ವಾಕಿ ಟಾಕಿಯಲ್ಲಿ ಒಂದು ಮೆಸೇಜ್ ಬಂತಂತೆ ಆಕ್ಸಿಡೆಂಟ್ ಆಗಿದೆ ಅಂತ. ಇವರಲ್ಲಿ ಹೋಗಿ ನೋಡಿದಾಗ ಅದು ಅವ್ರ ಫ್ರೆಂಡೇ ಆಗಿದೆ. ಅದರಿಂದ ಬೇಜಾರಾದ ಇವರು ಹೆಂಗಾದ್ರೂ ಜನ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡೋ ತರ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಆಗಿಂದ ಇವರು ಸಿಗ್ನಲ್ ನಲ್ಲಿ ಹೀಗೆ ಮೂನ್ ವಾಕ್ ಮಾಡ್ತಾ ಟ್ರಾಫಿಕ್ ನ ಕಂಟ್ರೋಲ್ ಮಾಡ್ತಿದ್ದಾರೆ. ಇದರಿಂದ ತುಂಬಾ ಜನ ಸಿಗ್ನಲ್ ನಲ್ಲಿ ಸ್ಟಾಪ್ ಮಾಡಿ ಇವರು ಡ್ಯಾನ್ಸ್ ನ ಎಂಜಾಯ್ ಮಾಡ್ತಾ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡ್ತಿದ್ದಾರಂತೆ. ಇವರೆಷ್ಟು ಫೇಮಸ್ ಅಂದ್ರೆ ಜನ ಇವ್ರ ಹತ್ರ ಸೆಲ್ಫಿ ತಗೊಳಕ್ಕೆ ಬರ್ತಾರೆ. ಅಷ್ಟೇ ಅಲ್ಲ, ಎಷ್ಟೋ ಸೆಲೆಬ್ರಿಟೀಸ್ ಕೂಡ ಇವ್ರ ಜೊತೆ ಸೆಲ್ಫಿ ತಗೋತಾರೆ. ನಾವೆಲ್ಲ ಬಿಸಿಲಲ್ಲಿ ಸ್ವಲ್ಪ ನಿಲ್ಲೋದಕ್ಕೆ ಬೇಜಾರು ಮಾಡ್ಕೋತೀವಿ, ಆದ್ರೆ ರೋಡಲ್ಲಿ ಹೀಗೆ ಎಂಜಾಯ್ ಮಾಡ್ತಾ ಕೆಲಸ ಮಾಡೋ ಇವ್ರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಸ್ಥಳ. ಫ್ಯಾಕ್ಟ್ ನಂಬರ್ 4. ಇದನ್ನ ನೋಡಿ, ಇದು ಯಾವ ಪಕ್ಷಿ ಅಂತ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಮಾಡಿ. ಈಗ ನೀವು ಯಾವ ಪಕ್ಷಿಯ ಹೆಸರು ಹಾಕಿದ್ರೂ ನಿಮ್ದು ತಪ್ಪುತ್ತಾನೆ. ಯಾಕಂದ್ರೆ ಇದು ಪಕ್ಷಿ ಅಲ್ಲ, ಇದು ಒಂದು ಹೂವು. ಇದರ ಹೆಸರು ಯುಲಾನ್ ಮ್ಯಾಗ್ನೋಲಿಯಾ ಅಂತ. ಫ್ಯಾಕ್ಟ್ ನಂಬರ್ 3. ನೀವು ಪ್ರಪಂಚದಲ್ಲೇ ಕೊಳಕು ಮನುಷ್ಯ ಯಾರು ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಬರೋದು ಅಮೌ ಹಜಿ ಅಂತ. ಈ ವ್ಯಕ್ತಿಗೆ ವರ್ಲ್ಡ್ಸ್ ಡರ್ಟಿಯೆಸ್ಟ್ ಮ್ಯಾನ್ ಅಂತ ರೆಕಾರ್ಡ್ ಬಂದಿದೆ. ಯಾಕಂದ್ರೆ ಈ ಮನುಷ್ಯ ಕಳೆದ 67 ವರ್ಷಗಳಿಂದ ಸ್ನಾನನೇ ಮಾಡಿಲ್ವಂತೆ. ಈತ ತಿನ್ನೋದು ಸತ್ತ ಪ್ರಾಣಿಗಳ ಕೊಳೆತ ಮಾಂಸ. ಹಾಗೆ ಈ ವ್ಯಕ್ತಿ ಸೇದೋದು ತಂಬಾಕನ್ನಲ್ಲ, ಪ್ರಾಣಿಗಳ ಮಲನ. ಈ ವ್ಯಕ್ತಿಗೆ ಈಗ 87 ವರ್ಷ. ತನ್ನ ಜೀವನದಲ್ಲಿ ಮನುಷ್ಯರಿಂದ ಆದ ಮೋಸದಿಂದ ಹೀಗೆ ಜನಗಳಿಂದ ದೂರ ವಾಸ ಮಾಡ್ತಿದ್ದಾರೆ. ಅಂದಹಾಗೆ ಈ ವ್ಯಕ್ತಿ ಇರೋದು ಇರಾನ್ನ ದೆಜ್ಗಾ ಅನ್ನೋ ಊರಿನಲ್ಲಿ. ಫ್ಯಾಕ್ಟ್ ನಂಬರ್ 2. ನೀವು ನನ್ನ ಚಾನಲ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋರಾಗಿದ್ರೆ ನಿಮಗೆ ಗೊತ್ತು, ನಾನು ಯಾವ್ದಾದ್ರು ಒಂದು ಕೋಇನ್ಸಿಡೆನ್ಸ್ ಬಗ್ಗೆ ಹೇಳ್ತೀನಿ. ಇವತ್ತು ನಾನು ನಿಮ್ಗೆ ಹೇಳೋ ಕೋಇನ್ಸಿಡೆನ್ಸ್ ನಡೆದಿದ್ದು ಬರ್ಮುಡಾದಲ್ಲಿ. 1974ರಲ್ಲಿ ಒಬ್ಬ ಹುಡುಗ ತನ್ನ ಮೊಪೆಡ್ನಲ್ಲಿ ಹೋಗುವಾಗ ಒಂದು ಕ್ರಾಸ್ನಲ್ಲಿ ಒಂದು ಟ್ಯಾಕ್ಸಿಯಿಂದ ಆಕ್ಸಿಡೆಂಟ್ ಆಗಿ ಸತ್ತ. ಆದರೆ ಅವನ ತಮ್ಮ 1975ರಲ್ಲಿ ಅದೇ ಮೊಪೆಡ್ನಲ್ಲಿ ಹೋಗುವಾಗ ಅದೇ ಕ್ರಾಸ್ನಲ್ಲೇ ಅದೇ ಟ್ಯಾಕ್ಸಿಯಿಂದಾನೆ, ಅಷ್ಟೇ ಅಲ್ಲ ಅದೇ ಡ್ರೈವರ್ ಇಂದಾನೆ ಆಕ್ಸಿಡೆಂಟ್ ಆಗಿ ಸತ್ನಂತೆ. ಅಷ್ಟೇ ಅಲ್ಲ, 2 ಆಕ್ಸಿಡೆಂಟ್ ಆದಾಗ ಆ ಟ್ಯಾಕ್ಸಿಯಲ್ಲಿ ಇದ್ದ ಪ್ಯಾಸೆಂಜರ್ ಕೂಡ ಒಬ್ಬರೇ. ಇನ್ನು ಜಪಾನ್ನ ಹ್ಯೂಮನ್ ಅನಿಮಲ್ ಹೈಬ್ರಿಡ್ ನೋಡೋಕ್ಕೂ ಮುಂಚೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ. ಇದರಿಂದ ಈ ವಿಡಿಯೋ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಂಡು
ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋನ ನೋಟಿಫಿಕೇಶನ್ ಪಡ್ಕೊಳ್ಳಿ. ಫ್ಯಾಕ್ಟ್ ನಂಬರ್ 1. ಈಗ ಜಪಾನ್ನ ಸೈಂಟಿಸ್ಟ್ಗಳಿಗೆ ಹ್ಯೂಮನ್ ಅನಿಮಲ್ ಹೈಬ್ರಿಡ್ಗೆ ಪರ್ಮಿಷನ್ ಸಿಕ್ಕಿದೆ. ಇದರಿಂದ ಮನುಷ್ಯನ ಸೆಲ್ ಅಂದ್ರೆ ಕೋಶನ ಒಂದು ಪ್ರಾಣಿಗೆ ಹಾಕಿ ಅದರಿಂದ ಒಂದು ಎಂಬ್ರಿಯೋನ ಅಂದ್ರೆ ಭ್ರೂಣನ ತೆಗೆದು ಅದನ್ನ ಇನ್ನೊಂದು ಪ್ರಾಣಿಗೆ ಹಾಕಿ ಅದರಲ್ಲಿ ಪ್ರಾಣಿನ ಹುಟ್ಟಿಸ್ತಾರೆ. ಈಗ ಸದ್ಯಕ್ಕೆ ಮನುಷ್ಯನ ಸೆಲ್ನ ಇಲಿ ಒಳಗೆ ಹಾಕಿ ಅದರಲ್ಲಿ ಭ್ರೂಣನ ಹುಟ್ಟಿಸಿ ಆ ಭ್ರೂಣನ ಹಂದಿಯಲ್ಲಿ ಹಾಕಿ ಅದರಿಂದ ಹೊಸ ಜೀವಿನ ಹುಟ್ಟಿಸ್ತಿದ್ದಾರೆ. ಇನ್ನ ಈ ಎಕ್ಸ್ಪೆರಿಮೆಂಟ್ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತು, ಮನುಷ್ಯನ ಆರ್ಗನ್ಸ್ಗೆ ತುಂಬಾ ಬೇಡಿಕೆ ಇದೆ, ಆದ್ರೆ ಆರ್ಗನ್ ಡೋನರ್ಸ್ ಮಾತ್ರ ಕಮ್ಮಿ. ಇನ್ನ ಈ ಆರ್ಗನ್ಸ್ ಉದಾಹರಣೆಗೆ ಕಿಡ್ನಿ, ಲಿವರ್ ಇದೆಲ್ಲ ಸಿಗೋದು ತುಂಬಾ ಕಷ್ಟ. ಹಾಗಾಗಿ ಹೀಗೆ ಹುಟ್ಟೋ ಪ್ರಾಣಿಗಳು ಮನುಷ್ಯನ ಸೆಲ್ ಇಂದಾನೇ ಹುಟ್ಟಿರೋದಕ್ಕೋಸ್ಕರ ಆ ಪ್ರಾಣಿಗಳಲ್ಲಿರೋ ಆರ್ಗನ್ಸ್ ಕೂಡ ಮನುಷ್ಯಂದೇ ಆಗಿರುತ್ತೆ. ಹಾಗಾಗಿ ಇನ್ನು ಮುಂದೆ ಯಾರಿಗೆ ಆಗ್ಲಿ ಆರ್ಗನ್ಸ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೇಕಂದ್ರೆ ಈ ಪ್ರಾಣಿಯಲ್ಲಿರೋ ಆರ್ಗನ್ಸ್ನ ನಾವು ಯೂಸ್ ಮಾಡ್ಕೊಬಹುದು. ಇದರಿಂದ ಒಳ್ಳೆ ಪ್ರಯೋಜನನೇ ಇದ್ರೂ ಈ ತರ ಹುಟ್ಟೋ ಪ್ರಾಣಿ ಹೇಗಿರುತ್ತೆ, ಸೈಡ್ ಎಫೆಕ್ಟ್ಸ್ ಏನಾದರೂ ಆಗಬಹುದು ಅನ್ನೋದು ಒಂದ್ ಕಡೆ, ಆದ್ರೆ ಇದರಿಂದ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಬರೋದು ಇನ್ನೊಂದು ಕಡೆ. ಇದರ ನಡುವೆನೂ ಈ ಪ್ರಯೋಗಕ್ಕೆ ಚಾಲನೆ ಸಿಕ್ಕಿದೆ. ಇನ್ನ ಇದರಿಂದ ಏನೂ ತೊಂದರೆ ಆಗದೆ ಒಳ್ಳೆ ರಿಸಲ್ಟ್ಸ್ ಬರಲಿ ಅಂತ ಆಶಿಸ್ತಾ ಇವತ್ತಿನ ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇದು ಫ್ರೆಂಡ್ಸ್ 15 ಅಮೇಜಿಂಗ್ ಫ್ಯಾಕ್ಟ್ಸ್. ಈ ವಿಡಿಯೋ ನಿಮ್ಗೆ ಹೇಗನ್ಸ್ತು, ಹಾಗೆ ನಿಮಗೆ ಈ ಫ್ಯಾಕ್ಟ್ಗಳಲ್ಲಿ ಯಾವ ಫ್ಯಾಕ್ಟ್ ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗಾದ್ರೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ಅಲ್ಲಿ ತನಕ ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.